ರಾಜಕೀಯ ಸ್ಟಂಟ್ ಬಿಟ್ಟು ಕೆಲಸ ಮಾಡಲಿ. ಇದು ಒಂದು ಕಡೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವಂತ ಬಿಜೆಪಿ ಜೆಡಿಎಸ್ ಕತೆಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ, ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಸ್ಟಂಟ್ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ, ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಸ್ಟಂಟ್ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ. ನಾವಿದ್ದಾಗ್ಲೂ ಬರ ಬಂದಿತ್ತು, ಆಗ ರಾಜ್ಯ ಸರ್ಕಾರದಿಂದ ನಾವೇ ಪರಿಹಾರ ಕೊಟ್ಟಿದ್ದೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯನವರು ದಮ್ಮಿದ್ರೆ ನೀವು ಕೊಟ್ಟಿದ್ರಾ ಅಂತ ನಮಗೆ ಕೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬರ 30-40 ಸಾರಿ ಬರ ಬಂದಿದೆ, ಫ್ಲಡ್ ಆಗಿದೆ. 1 ಅಥವಾ 2 ತಿಂಗಳಲ್ಲಿ ಎಲ್ಲರಿಗೂ ರೈತರಿಗೆ ಪರಿಹಾರವನ್ನು ಕೊಟ್ರಿ, ಬೆಳೆ ಹಾನಿಗೂ ಕೊಟ್ರಿ, ಮನೆ ಬಿದ್ದೋಗಿರೋರು ಮನೆನೂ ಕೊಟ್ರಿ. ನಮ್ಮನ್ನು ಕೇಳ್ಬೇಕು ಅವರು. ಎಂದಾದರೂ ಸಿದ್ದರಾಮಯ್ಯ ನೀವಿದ್ದಾಗೆಲ್ಲ ಫ್ಲಡ್ ಆಯಿತು ಕೊಟ್ಟಿದ್ರನ್ರಿ, ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ತಾನೇ ನೀವು ಕೊಟ್ಟಿದ್ದು ಅಂತ ಕೇಳಲಿ, ದಮ್ಮಿದ್ರಕ್ಕೆ. ವೈಫಲ್ಯ ಮುಚ್ಚಿಕೊಳ್ಳಲು ಡ್ರಾಮಾ ಮಾಡ್ತಿದ್ದಾರೆ ಅಂತ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನ ಸರಿದೂಗಿಸಲು ಆಗ್ತಿಲ್ಲ ಅಂತ ಗುಡುಗಿದ್ರು. ಅಂಥೇಳಿ ಕೇಂದ್ರಕ್ಕೆ ಹೋಗಿ ಒತ್ತಾಯ ಮಾಡಿದ್ರೆ ಅದು ಬೇರೆ. ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಒಂದು ಚುನಾವಣೆ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಿಜವಾಗ್ಲೂ ಕೂಡ ದುರಾದೃಷ್ಟ. ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ, ಹೀಗಾಗಿ ಬರ ಪರಿಹಾರದ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ನಮ್ಮ ಬಳಿ ದುಡ್ಡಿದ್ದಾಗ ನಾವು ಪರಿಹಾರ ಕೊಟ್ಟಿದ್ವಿ, ಈ ಸರ್ಕಾರದ ಬಳಿ ಹಣ ಇರಲಿಲ್ಲ ಅಂತ ಗುಡುಗಿದ್ರು. ಏನೇ ಕೆಲಾಮಿಟೀಸ್ ಬಂದಾಗ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದ ಹಣ ಏನಿತ್ತು ಅದರಲ್ಲಿ ನಾವು ಕೊಟ್ಬಿಟ್ಟಿದ್ರಿ, ಅದು ಫಿಕ್ಸೆಡ್ ಆಗಿ ಬಂದೇ ಬರ್ತದೆ ನಮಗೆ. ಆದರೆ ನಮ್ಮ ಹತ್ರ ದುಡ್ಡಿದ್ದರಿಂದ ನಾವು ಕೊಟ್ರಿ. ಈ ಸರ್ಕಾರ ಪಾಪರ್ ಆಗಿದೆ, ಅದಕ್ಕೋಸ್ಕರ ದುಡ್ಡಿಲ್ಲ, ಅವ್ರು ಕೊಡ್ತಾ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಪಾಪರ್ ಆಗಿದೆ ಎಂದಿರೋ ಆರ್ ಅಶೋಕ್ಗೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪರ್ ಆಗಿದ್ರೆ 5 ಗ್ಯಾರಂಟಿ ಹೇಗೆ ಕೊಡೋದಕ್ಕಾಗ್ತಿತ್ತು ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಬಗ್ಗೆ ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಪಾಪರ್ ಆದರೆ 5 ಗ್ಯಾರಂಟಿ ಹೆಂಗೆ ಕೊಡ್ತಿದ್ದೀವಿ, 50,000 ಕೋಟಿ ರೂಪಾಯಿ ಇವತ್ತು ಕಲ್ಯಾಣ ಕಾರ್ಯಕ್ರಮಕ್ಕೆ ಹೆಂಗೆ ಮೀಸಲಿಡ್ತಾ ಇದ್ದೀವಿ, ಹೆಂಗೆ ಇವತ್ತು ಆಡಳಿತ ಉತ್ತಮವಾಗಿ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಹೆಂಗೆ ಕೊಡ್ತೀವಿ. ಕೇಂದ್ರ ಸರ್ಕಾರ ಪ್ರವಾಹ ಕೊರೋನಾ ಸಂದರ್ಭದಲ್ಲಿ ನೆರವಿಗೆ ಬರಲಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ರು. ಬರ ಪರಿಹಾರಕ್ಕೆ 2,000 ಕೋಟಿ ಹಣ ಕೇಳಿದ್ದೆವು, ಕೇಂದ್ರ ಸರ್ಕಾರದಿಂದ ಇದುವರೆಗೂ 1 ರೂಪಾಯಿ ಕೂಡ ಬಂದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮನೆ ಹಾಳಾಗ ವಾಕ್ಸಮರ ಜೋರಾಗಿದೆ. ಕಾಂಗ್ರೆಸ್ನವರೇ ದೇಶದ್ರೋಹಿಗಳ ಪರವಾಗಿದ್ದವರು, ಮೊದಲು ಕಾಂಗ್ರೆಸ್ ಪಕ್ಷದವರ ಮನೆ ಹಾಳಾಗಬೇಕು ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಅಶೋಕ್ ಕಿಡಿಕಾರಿದ್ದಾರೆ. ಮನೆ ಹಾಳಾಗ ಎಂದ ಸಿಎಂ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ವಿನಾಶಕಾಲೇ ವಿಪರೀತ ಬುದ್ಧಿ, ಚುನಾವಣೆಯಲ್ಲಿ ಸೋಲನ್ನ ಎದುರು ನೋಡ್ತಾ ಇದ್ದಾರೆ. ಇಂತಹ ಹೇಳಿಕೆಗಳನ್ನ ಸಿದ್ದರಾಮಯ್ಯ ನೀಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿನಾಶಕಾಲೇ ವಿಪರೀತ ಬುದ್ಧಿ ಅಷ್ಟೇ. ಚುನಾವಣೆ ಸೋಲನ್ನ ಎದುರು ನೋಡ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತವೆ ಅಂತ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಮ್ಮ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ. ರಾಘವೇಂದ್ರ ಅವರು ಮಾತನಾಡಬೇಕಾದ್ರೆ ಅವರ ತಲೆ ಇಂಬ್ಯಾಲೆನ್ಸ್ ಆಗಿದೆ ಅನ್ಸುತ್ತೆ. ಕುಟುಂಬ ರಾಜಕಾರಣಕ್ಕೆ ಅರ್ಥಪೂರ್ಣ ಉದಾಹರಣೆ ಬಿಎಸ್ವೈ ಕುಟುಂಬ ಅಂತ ಹೇಳಿದ್ರು. ಯಡಿಯೂರಪ್ಪ ಮಕ್ಕಳು ಈಶ್ವರಪ್ಪರನ್ನ ಡಮ್ಮೆ ಮಾಡಿ ಕೂರಿಸಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ. ಈಶ್ವರಪ್ಪ ತಟ್ಟೆಯಲ್ಲಿ ಹೆಗಣ ಕೊಳತ್ ನಾರ್ತಾ ಇದೆ, ಈಶ್ವರಪ್ಪ ಅವರನ್ನ ಹಿಂದುಳಿದ ವರ್ಗದ ಮತ ಹೊಡಿ ಅಂತ ಕಳುಹಿಸಿದ್ದಾರೆ ಅಂತ ಗುಡುಗಿದ್ದಾರೆ. ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆಯ ಈಶ್ವರಪ್ಪ ಬೆಂಬಲಿಗರು ಹಾಗೆ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಲು ಪ್ರಹ್ಲಾದ್ ಜೋಶಿ ಕೈವಾಡನೂ ಇದೆ ಅಂತ ಆರೋಪಿಸಿದ್ದಾರೆ.
ಬ್ರಹ್ಮನಿಂದಲೂ ನನ್ನ ಸ್ಪರ್ಧೆ ತಪ್ಪಿಸಲಾಗಲ್ಲ ಅಂತ ಕೆಎಸ್ ಈಶ್ವರಪ್ಪಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬ್ರಹ್ಮನಿಗಿಂತ ನಮ್ಮ ಕಾರ್ಯಕರ್ತರೇ ದೇವರಾಗಿದ್ದಾರೆ, ಬ್ರಹ್ಮ ಭೂಮಿಗೆ ಬರೋದಿಲ್ಲ ಅಂತ ತಿರುಗೇಟು ಕೊಟ್ಟರು. ನಿಷ್ಠಾವಂತ ಕಾರ್ಯಕರ್ತರೇ ಬಂಡಾಯ ಶಮನ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ ವೇಳೆಗೆ ಈಶ್ವರಪ್ಪ ಬಂಡಾಯ ಶಮನ ಆಗುತ್ತೆ ಅಂದ್ರು. ಸುಮಲತಾಗೆ ಕಳೆದ ಬಾರಿ ನಾವೆಲ್ಲೂ ಸಪೋರ್ಟ್ ಮಾಡಿಲ್ಲ, ಅವರ ಮನವೊಲಿಸೋ ಕೆಲಸ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸುಮಲತಾ ಅವರು ಗೆದ್ದ ಮೇಲೆ ಪಾರ್ಟಿ ಸೇರಬೇಕಾಗಿತ್ತು, ಆದರೆ ಸಂಸದೆ ಸುಮಲತಾ ಬಿಜೆಪಿಗೆ ಸೇರಿಲ್ಲ, ಆದರೂ ನಮ್ಮ ವರಿಷ್ಠರು ಅವ್ರ ಜೊತೆ ಮಾತನಾಡಿದ್ದಾರೆ ಅಂತಿದ್ದಾರೆ. ನಾವು ಬೆಂಬಲವನ್ನು ಕೊಟ್ಟಿರಿ, ಓಪನ್ ಬೆಂಬಲವನ್ನು ಕೊಟ್ಟಿರಿ. ಅವರು ಗೆದ್ದಾದ್ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವ್ರು ಸೇರ್ಬೋದಾಯ್ತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯ್ತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ, ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವೇ ಗೆಲ್ಲುವುದು ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಹೆದರಿ ಹೋಗಿದ್ದಾರೆ, ನಾವು ಇಂತಹ ಪ್ರಯೋಗ ಮಾಡ್ತೇವೆ ಅಂದ್ಕೊಂಡಿರಲಿಲ್ಲ. ಡಾಕ್ಟರ್ ಸಿಎನ್ ಮಂಜುನಾಥ್ ಭಾರಿ ಅಂತರದಿಂದ ಗೆಲ್ತಾರೆ ಅಂದಿದ್ದಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರೋಕೆ ಟೈಮ್ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಅಧಿಕೃತವಾಗಿ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ಜೊತೆ ತಮ್ಮ ಕೆಆರ್ಪಿಪಿ ಪಕ್ಷ ವಿಲೀನಕ್ಕೆ ರೆಡ್ಡಿ ಸಮ್ಮತಿ ಸೂಚಿಸಿದ್ದಾರೆ. ಬೆಂಬಲಿಗರ ಜೊತೆ ಸಭೆ ನಡೆಸಿ ಪಕ್ಷ ವಿಲೀನಕ್ಕೆ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಾಳೆ ಬೆಳಿಗ್ಗೆ ಪಕ್ಷದ ನಾಯಕರುಗಳು 10 ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು. ಎಲ್ಲ ಪ್ರಮುಖ ನಾಯಕರುಗಳ ಒಂದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ಇನ್ನು ಬಿಜೆಪಿಗೆ ಜನಾರ್ದನ ರೆಡ್ಡಿ ಸೇರ್ಪಡೆಯಿಂದ ಶ್ರೀರಾಮುಲುಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಬೆಂಬಲ ನೀಡುತ್ತೇನೆ ಅಂತ ಕೆಆರ್ಪಿಪಿ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಹೇಳಿದ್ರು. ಶ್ರೀರಾಮುಲು ಅವರನ್ನ ನಾವು ಮಗು ರೀತಿ ಬೆಳೆಸಿದ್ದೇವೆ ಅಂದಿದ್ದಾರೆ. ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗ್ಲಿ, ಡಿಫರೆನ್ಸಸ್ ಅನ್ನೋದಾಗ್ಲಿ ಯಾವ. ನಾಳೆ ಸಂಜೆಯೊಳಗೆ ಮಂಡ್ಯ ಅಭ್ಯರ್ಥಿ ಅಂತಿಮ ಆಗಬಹುದು ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಮಂಡ್ಯದಿಂದ ಎಚ್ಡಿಕೆ ನಿಲ್ಲಲಿ ಅಂತ ಒತ್ತಡ ಬರ್ತಿದೆ. ನಮ್ಮ ಕುಟುಂಬದಿಂದ ಸ್ಪರ್ಧೆ ಬೇಡ ಅನ್ಕೊಂಡಿದ್ವಿ, ಆದ್ರೆ ಮಂಡ್ಯದಿಂದ ಸ್ಪರ್ಧೆಗೆ ಎಚ್ಡಿಕೆಗೆ ಒತ್ತಡ ಹಾಕ್ತಿದ್ದಾರೆ. ಎಚ್ಡಿಕೆ 1 ದಿನ ಸಮಯಾವಕಾಶ ಕೇಳಿದ್ದಾರೆ ಅಂತ ಹೇಳಿದ್ರು. 3ನೇ ಬಾರಿ ಹೃದಯ ಶಸ್ತ್ರ ಚಿಕಿತ್ಸೆ ಆಗಿದೆ. ಭಗವಂತ ನನ್ನನ್ನ ಕಾಪಾಡಿದ್ದಾನೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. 2 ಬಾರಿ ಆದ ಲೋಪದೋಷ ಆಗಿತ್ತು. ಮನುಷ್ಯ ಹಲವಾರು ರೀತಿ ತಾಂತ್ರಿಕವಾಗಿ ಮುಂದುವರೆದಿದ್ದಾರೆ. ನಾಡಿನಾದ್ಯಂತ ಅಭಿಮಾನಿ ಹಿತೈಷಿಗಳು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಪ್ರಾರ್ಥನೆ ಫಲ ಕೊಟ್ಟಿದೆ. ವೈದ್ಯರು, ಸಾಯಿಬಾಬಾ ಭಕ್ತರು ನನಗೆ ಮರುಜನ್ಮ ನೀಡಿದ್ದಾರೆ ಎಂದರು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡುವಾಗ ಎಚ್ಡಿಕೆ ಭಾವುಕರಾದ್ರು. ಮಂಡ್ಯದಿಂದ ಸ್ಪರ್ಧಿಸುವಂತೆ ಎಚ್ಡಿ ಕುಮಾರಸ್ವಾಮಿಗೆ ಜೆಡಿಎಸ್ ಕಾರ್ಯಕರ್ತರು ಒತ್ತಾಯಿಸಿದ್ರು. ಆಗ ಎಚ್ಡಿಕೆ ಕಾರ್ಯಕರ್ತರು ತಾಳ್ಮೆಯಿಂದ ಇರಬೇಕು ಅಂದ್ರು. ಅಷ್ಟೇ ಅಲ್ಲ, ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಆಗೋದಿಲ್ಲ ಅಂತ ಭಾವುಕರಾದ್ರು. ಲೋಕಸಭೆ ಚುನಾವಣಾ ಅಖಾಡ ರಂಗೇರಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋಕೆ ಸಿಎಂ ರಣತಂತ್ರ ರೂಪಿಸಿದ್ದಾರೆ. ಶತಾಯ ಗತಾಯ ಮೈತ್ರಿ ಅಭ್ಯರ್ಥಿ ಯದುವೀರ್ ಸೋಲಿಸೋಕೆ ಪಣ ತೊಟ್ಟಿದ್ದಾರೆ. ತವರು ಜಿಲ್ಲೆಯನ್ನ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕಾಗಿ ಸಾಲು ಸಾಲು ಮೀಟಿಂಗ್, ಪ್ರವಾಸದ ಮೂಲಕ ಗೆಲ್ಲೋ ಶಪಥವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಯದುವೀರ್ ಒಡೆಯರ್ ವಿಚಾರದಲ್ಲಿ ಸಿಎಂ ಸಾಫ್ಟ್ ಕಾರ್ನರ್ ಪ್ಲಾನ್ ಮಾಡಿದ್ದಾರೆ. ಯದುವೀರ್ ಒಡೆಯರನ್ನ ಟಾರ್ಗೆಟ್ ಮಾಡೋದು ಬೇಡ, ಕೇವಲ ಬಿಜೆಪಿಯನ್ನಷ್ಟೇ ಟಾರ್ಗೆಟ್ ಮಾಡಿ ಯದುವೀರ್ ವಿರುದ್ಧ ಮಾತನಾಡುವಾಗ ಎಚ್ಚರ ವಹಿಸಬೇಕು ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ದಕ್ಕೆ ನಿರ್ದಿಷ್ಟವಾದ ಕಾರಣ ಏನೂ ಇಲ್ಲ ಅಂತ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಹೇಳಿದ್ರು. ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹಗಿಂತ ಉತ್ತಮ ಅಭ್ಯರ್ಥಿ ಸಿಕ್ಕಿದ್ದಾರೆ. ಯದುವಂಶದ ಸೇವೆ ಇಡೀ ದೇಶಕ್ಕೆ ಗೊತ್ತಿದೆ ಅಂತ ರಾಧಾಮೋಹನ್ ದಾಸ್ ಅಂದ್ರು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ನಟ ಶಿವಣ್ಣ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಬಳಿಕ ಮಾತನಾಡಿದ ನಟ ಶಿವರಾಜ್ ಕುಮಾರ್, ಗೀತಾಗೆ ರಕ್ತದಲ್ಲೇ ರಾಜಕೀಯ ಇದೆ ಎಂದರು. ಗೀತಾಗೆ ಒಂದು ಅವಕಾಶ ಕೊಟ್ಟು ನೋಡಿ, ಶಿವಮೊಗ್ಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡ್ತೇವೆ ಅಂದಿದ್ದಾರೆ. ಮದುವೆ ಮಾಡ್ಕೊಂಡಿರೋದು ಬಂಗಾರಪ್ಪ ಮಗಳನ್ನ, ಅವರು ಇದರಲ್ಲಿದ್ದಾರೆ, ಅವ್ರಿಗೆ ಆ ಬ್ಲಡ್ ಇದೆ, ನನಗಿಲ್ಲ. ನನಗೆ ಆ ಬ್ಲಡ್ ಇಲ್ಲ. ಏನೋ ನನಗೇನು ಮಾಡ್ಬೇಕು ರಾಜಕೀಯ ಅಂತ ಗೊತ್ತಿಲ್ಲ. ಬಟ್ ನ್ಯಾಯವಾಗಿ ಮಾಡ್ಬೇಕಂತ ನನ್ನ ಹೃದಯ ಯಾವಾಗ ಹೇಳ್ತೀನಿ, ನ್ಯಾಯವಾಗಿರ್ಬೇಕು. ಏನೇ ಮಾಡಿದ್ರು ನಾವು ಏನು ಹೇಳ್ತೀವೋ ನಾವು ಮಾತು ತಕ್ಕಂತೆ ನಡ್ಕೋಬೇಕು.
ಗೀತಾ ನನಗಿಂತ ಮೊದಲು ಶಿವಮೊಗ್ಗ ಜಿಲ್ಲೆಯ ಮಗಳು ಅಂತ ನಟ ಶಿವರಾಜ್ಕುಮಾರ್ ಹೇಳಿದ್ದಾರೆ. ನಾನು ಯಾವಾಗಲೂ ಹೃದಯದಿಂದ ಮಾತನಾಡ್ತೇನೆ. ಗೀತಾರನ್ನ ಎಂಪಿಯಾಗಿ ಆಯ್ಕೆ ಮಾಡಿ ಗಿಫ್ಟ್ ನೀಡಬೇಕು ಅಂದ್ರು. ಪತ್ನಿ ಗೀತಾ ಪರ ಪ್ರಚಾರದ ವೇಳೆ ಶಿವಣ್ಣ ಜೋಗಯ್ಯ ಸಿನಿಮಾದ ಡೈಲಾಗ್ ಹೊಡೆದಿದ್ದಾರೆ. ಯೋ ಬರ್ಕೊಳ್ಳಯ್ಯ ಶಿವಮೊಗ್ಗ ನಂದು ಅಂತ ಸಖತ್ ಡೈಲಾಗ್ ಹೊಡೆದಿದ್ದಾರೆ. ಶಿವಣ್ಣ ಡೈಲಾಗ್ ಹೊಡೆಯುತ್ತಿದ್ದಂತೆಯೇ ಕಾರ್ಯಕರ್ತರು ಶಿಳ್ಳೆ ಚಪ್ಪಾಳೆ ಮೂಲಕ ಜೈಕಾರ ಹಾಕಿದ್ರು. ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಗೆಲುವು ಶತಸಿದ್ಧ ಅಂತ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಹೇಳಿದ್ರು. ಈ ಬಾರಿ ಆರ್ಸಿಬಿಗೆ ಕಪ್ಪು ಹೇಗೋ ಬಾಗಲಕೋಟೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಅಂತ ಬನಹಟ್ಟಿಯಲ್ಲಿ ಹೇಳಿದ್ರು. ಮಾಜಿ ಸಂಸದೆ ರಮ್ಯಾರನ್ನ ಮೈಸೂರಿನಲ್ಲಿ ಪ್ರಚಾರಕ್ಕೆ ಕರೆತರಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ನಟಿ ರಮ್ಯಾ ಜನಪ್ರಿಯತೆ ಬಳಸಿಕೊಳ್ಳಲು ನಾಯಕರು ಲೆಕ್ಕಾಚಾರ ಹಾಕ್ತಿದ್ದಾರೆ. ರಮ್ಯಾ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಪಾಪ್ಯುಲಾರಿಟಿಯನ್ನ ಹೊಂದಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಅವಧಿ ಮುಗಿದ ಕುರ್ಕುರೆ ಮತ್ತು ಜ್ಯೂಸ್ ಮಾರಾಟ ಮಾಡ್ತಿರೋ ಘಟನೆ ಬೆಳಕಿಗೆ ಬಂದಿದೆ. ವಿವಿಧ ಸಂಘಟನೆಗಳ ಮುಖಂಡರು ಅಂಗಡಿಗೆ ಮುತ್ತಿಗೆ ಹಾಕಿ ಪರಿಶೀಲನೆ ಮಾಡಿದ್ರು. ಎಕ್ಸ್ಪೈರ್ ಆಗಿರುವಂತಹ ಲಕ್ಷಾಂತರ ಮೌಲ್ಯದ ಕುರ್ಕುರೆ, ಚಿಪ್ಸ್, ಬಿಂದು ಸೋಡಾ ಹಾಗೂ ಜ್ಯೂಸ್ ಪತ್ತೆಯಾಗಿದೆ. ಧನಂಜಯ ಅನ್ನೋರು ವಸ್ತುಗಳನ್ನ ಸಂಗ್ರಹಿಸಿದ್ರು. ಪೊಲೀಸ್ ವೇಷದಲ್ಲಿ ಮಹಿಳೆಯೊಬ್ಬರು ಚಿನ್ನಾಭರಣ ದೋಚಿದ್ದಾರೆ. ಹಾಸನದ ವಿಜಯನಗರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಸದ್ಯ ರಾಮನಗರದ ಆರೋಪಿ ನಿವೇದಿತಾ ಎಂ ಬಂಧನವಾಗಿದೆ. ನವ ದಂಪತಿ ಜಗಳ ಪರಿಹರಿಸೋದಾಗಿ ಮೋಸ ಮಾಡಿದ್ದಾರೆ. ಹುಡುಗನ ಮನೆಯವರಿಗೆ ಹೆದರಿಸಿ 20 ಗ್ರಾಂ ಚಿನ್ನದ ನೆಕ್ಲೆಸ್, 10 ಗ್ರಾಂ ಚಿನ್ನದ ಉಂಗುರ ತೆಗೆದುಕೊಂಡಿದ್ದಾರೆ. ಐಷಾರಾಮಿ ಜೀವನಕ್ಕೆ ಮನೆಗಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ಅರೆಸ್ಟ್ ಆಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ರಘು ಅಲಿಯಾಸ್ ಪೆಪ್ಸಿ, ದೀಪಕ್ ಹಾಗೂ ಮಿಥುನ್ ಬಂಧಿತ ಆರೋಪಿಗಳನ್ನದಾಗಿ ತಿಳಿದು ಬರ್ತಾ ಇದೆ. ಸದ್ಯ ಬಂಧಿತರಿಂದ 16,60,000 ಮೌಲ್ಯದ 3 ಬೈಕ್ ಅನ್ನು ವಶಪಡಿಸಲಾಗಿದೆ. 2 ಕೆಜಿ ಬೆಳ್ಳಿ ಹಾಗೆ 200 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಕಾಮನ ದಹನಕ್ಕಾಗಿ ಬೆಂಕಿ ತರೋ ವೇಳೆ 2 ಗುಂಪುಗಳ ನಡುವೆ ಘರ್ಷಣೆಯಾಗಿದೆ. ಬಾಗಲಕೋಟೆ ಅಂಬೇಡ್ಕರ್ ಗಲ್ಲಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರೊಂದಿಗೆ ಹಿಂದೂ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಹೆಚ್ಚುವರಿ ಪಿಎಸ್ಐ ವಿನೋದ್ ದೊಡ್ಡಮನಿ ಅವಾಚ್ಯ ಶಬ್ದ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕರ್ತರು ಪಿಎಸ್ಐ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಐತಿಹಾಸಿಕ ಬೂದಿಗೆರೆ ದ್ರೌಪದಮ್ಮ ಕರಗ ರದ್ದಾಗಿದೆ. ನಾಳೆ ನಡೆಯಬೇಕಿದ್ದಂತ ಕರಗ ನಿಲ್ಲಿಸಲಾಗಿದೆ. ಕರಗ ಹೊರಲು 3 ಗುಂಪುಗಳು ಜಿದ್ದಿಗೆ ಬಿದ್ದಿವೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ಕರಗ ರದ್ದು ಮಾಡಲಾಗಿದೆ. ಸದ್ಯ ಈ ವಿಚಾರಣೆಯನ್ನ ಹೈಕೋರ್ಟ್ ಮೇ 27ಕ್ಕೆ ಮುಂದೂಡಿದೆ. ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಭುಗಿಲೆದ್ದಿದೆ. ಚನ್ನನಾಯಕನ ಪಾಳ್ಯದಲ್ಲೂ ಜಲಸಂಕಷ್ಟ ಹೆಚ್ಚಾಗಿದೆ. ಹನಿ ಹನಿ ನೀರಿಗೂ ಚಿಕ್ಕಬಿದರಕಲ್ಲು ನಿವಾಸಿಗಳು ಪರದಾಡುವಂತಾಗಿದೆ. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಖಾಲಿ ಬಿಂದಿಗೆ ಹಿಡಿದು ನಿವಾಸಿಗಳು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸಲು TV9 ಅಭಿಯಾನ ನಡೆಸುತ್ತಿದೆ. ಹೆರಿಗೆ ಮಾಡಿಸಲು ಮಹಿಳಾ ವೈದ್ಯಾಧಿಕಾರಿ ಲಂಚ ಪಡೆದಿರುವ ವಿಡಿಯೋ ವೈರಲ್ ಆಗಿದೆ. ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ವೈದ್ಯಾಧಿಕಾರಿ ರೇಣುಕಾದೇವಿ ನಾರ್ಮಲ್ ಡೆಲಿವರಿ ಆದ್ರೆ 3,000, ಸಿಸರಿನ್ ಆದ್ರೆ 30,000 ಹಣ ಪಡಿತಾರಂತೆ. ಹೆರಿಗೆಯ ಹಣವನ್ನ ಆಶಾ ಕಾರ್ಯಕರ್ತೆಯರು ಸಂಗ್ರಹಿಸಿಕೊಡ್ತಾರೆ ಎನ್ನಲಾಗಿದೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಕೇಸ್ನ ತನಿಖೆ ಮುಂದುವರೆದಿದೆ. ಪೊಲೀಸರು ಆರೋಪಿ ಸೋನು ಶ್ರೀನಿವಾಸ್ ಗೌಡಾಳನ್ನ ರಾಯಚೂರಿಗೆ ಕರೆತಂದಿದ್ದಾರೆ. ಮಗು ದತ್ತು ಪಡೆದ ಜಾಗದಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆ ನಡೆಸಿದ್ದಾರೆ. ಕಾಚಾಪುರ ಗ್ರಾಮದಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಮಗು ಮಾರಾಟ ಮಾಡಲಾಗಿದ್ಯಾ ಎನ್ನುವ ಬಗ್ಗೆ ಪೋಷಕರಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ. ರಾಯಚೂರು ಜನರು ಸೋನುಗೌಡ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಸೋನುಗೌಡಳನ್ನ ಕಟ್ಟಿಹಾಕಲು ಸ್ಥಳೀಯರು ಯತ್ನಿಸಿದ್ದಾರೆ. ಕಾಚಾಪುರ ನಿವಾಸಿಗಳು ಸೋನುಗೌಡ ಕಾರನ್ನ ಬೆನ್ನಟ್ಟಿದ್ರು. ಸ್ಥಳ ಮಹಜರ್ಗೆ ಸೋನುಗೌಡ ಕರೆದೊಯ್ದಿದ್ದ ವೇಳೆ ಹೈಡ್ರಾಮಾವೇ ನಡೀತು. ಪೊಲೀಸರು ಕೂಡಲೇ ಸೋನುಗೌಡಳನ್ನ ಕಾರಲ್ಲಿ ಕರೆದೊಯ್ದರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಜ್ರಿವಾಲ್ ಜೈಲಿನಿಂದಲೇ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವೆ ಅತೀಶಿ ಹೇಳಿದ್ದಾರೆ. ಜಲ ಇಲಾಖೆ ಸಂಬಂಧಿಸಿದ ಕೇಜ್ರಿವಾಲ್ ಕೊಟ್ಟಿರೋ ಆದೇಶವನ್ನ ಅತೀಶಿ ಓದಿದ್ದಾರೆ. ನಾನು ದೆಹಲಿ ಜನರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಿಂದ ಮತ್ತೊಮ್ಮೆ ಸ್ಪರ್ಧಿಸುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈ ಬಾರಿ ಕೂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ನಾನು ಬರೋಬ್ಬರಿ 5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುತ್ತೇನೆ ಅಂತ ನಿತಿನ್ ಗಡ್ಕರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಯು ಬಿಹಾರದಲ್ಲಿ ಲೋಕಸಭಾ ಚುನಾವಣೆಗೆ 16 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ.
ಎನ್ಡಿಎ ಜೊತೆ ಈಗಾಗಲೇ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಯುಗೆ ಬಿಜೆಪಿ 16 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ. ಈ ಹಿನ್ನೆಲೆ ಇಂದು ಜೆಡಿಯು ಸಂಸ್ಥಾಪಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ಎಲ್ಲಾ 16 ಸೀಟ್ಗಳಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಮಾಯಾವತಿ ನೇತೃತ್ವದ